ಮಕ್ಕಳೇ, ಇವತ್ತಿನ ತರಗತಿ ಯಾವುದಪ್ಪ ಅಂದರೆ ತಾತ್ವಿಕ ಭಾಗದಲ್ಲಿ ಬರ್ತಕ್ಕಂಥ ಅದರಲ್ಲಿ 8ನೇ ತರಗತಿಯ ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳು ಅಂತಕ್ಕಂಥದ್ದು. ನೋಡ್ರಿ ಮಕ್ಕಳೇ, ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳಿಗೆ ಇವಿಗೆ ಅನ್ಯೂನ್ಯವಾಗಿರ್ತಕ್ಕಂಥ ಸಂಬಂಧ ಇರ್ತಕ್ಕಂಥದ್ದು. ಹೌದಾ? ಎಲ್ಲಿ ಮಾನಸಿಕವಾಗಿ ಆರೋಗ್ಯವಾಗಿರ್ತಾನೋ, ಆರೋಗ್ಯವಂತಾಗಿರ್ತಕ್ಕಂಥ ವ್ಯಕ್ತಿ ಇರ್ತಾನ, ಅವನಲ್ಲಿ ಒಳ್ಳೆಯ ಭಾವನೆಗಳು, ಸಕಾರಾತ್ಮಕ ಭಾವನೆಗಳು ಏನು ಮಾಡ್ತಕ್ಕಂಥದ್ದು ಬರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲಿ ಹಿಂದಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯದಿಂದ ಏನು ಮಾಡ್ತಾನೆ ವ್ಯಕ್ತಿ ತೊಳಲಾಡ್ತಿರ್ತಕ್ಕಂಥದನ್ನ ನಾವೇನು ಮಾಡ್ಬೋದು ನೋಡ್ತಾ ಇರ್ಬೋದು. ಅಂದ್ರೆ ಅಷ್ಟು ಒತ್ತಡದಿಂದ, ಮಾನಸಿಕ ಆರೋಗ್ಯದ ಕೊರತೆಯಿಂದ ಏನು ಮಾಡಿದಾನೆ ವ್ಯಕ್ತಿ ಇವತ್ತಿನ ದಿನ ಬದುಕ್ತಾ ಇರ್ತಕ್ಕಂಥದ್ದನ್ನ ನಾವೇನ್ ಮಾಡ್ಬೋದು ನೋಡ್ಬೋದು. ಅದಕ್ಕೆ ಹೇಳ್ತಾರೆ ಮಕ್ಕಳೇ, ಯಾವ ವ್ಯಕ್ತಿ ಉತ್ತಮವಾಗಿರ್ತಕ್ಕಂಥ ಮಾನಸಿಕ ಆರೋಗ್ಯ ಹೊಂದಿರ್ತಾನೋ ಅವನು ಉತ್ತಮವಾಗಿರ್ತಕ್ಕಂಥ ದೈಹಿಕ ಆರೋಗ್ಯವನ್ನು ಸಹ ಏನ್ ಮಾಡ್ತಾನೆ, ಅವನು ಹೊಂದಿರ್ತಕ್ಕಂಥ ವ್ಯಕ್ತಿಯಾಗಿ ಏನ್ ಮಾಡ್ತಾನೆ, ರೂಪುಗೊಳ್ತಾನೆ. ಯಾವ ವ್ಯಕ್ತಿ ಉತ್ತಮ ಮಾನಸಿಕ ಆರೋಗ್ಯವನ್ನ ಹೊಂದಿರ್ತಾನ ಅವನು ಸಮಾಜದಲ್ಲಿ ಹೊಂದಿಕೊಂಡು ಹೋಗ್ತಕ್ಕಂಥ ಒಂದು ಗುಣಗಳನ್ನ ಇನ್ನು ಅನೇಕ ಗುಣಗಳನ್ನ ಏನ್ ಮಾಡ್ತಾನ ಅವನು ಹೊಂದ್ಕೊಂಡು ಹೋಗ್ತಕ್ಕಂಥ, ಅಂದ್ರೆ ಸಮಾಜದಲ್ಲಿ ಪರಿಪೂರ್ಣ ವ್ಯಕ್ತಿಯಾಗಿ ಏನ್ ಮಾಡ್ತಾನೆ ಆ ವ್ಯಕ್ತಿ ಅಂತಕ್ಕಂಥದ್ದು. ಯಾರು ಮಾನಸಿಕವಾಗಿ ಆರೋಗ್ಯ ಇರ್ತಾರೋ ಅವನು ಸಮಾಜದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಏನ್ ಮಾಡ್ತಾವನು ಬದುಕಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹಾಗಾದ್ರೆ ಈ ಅಧ್ಯಾಯದಲ್ಲಿ ಯಾವ್ಯಾವ ಅಂಶಗಳನ್ನ, ಅಂದ್ರೆ ಕಲಿಕಾಂಶಗಳನ್ನ ಯಾವ್ಯಾವನ್ನ ತಿಳ್ಕೋಬಹುದು ಅಂತಕ್ಕಂಥದ್ದು. ಅಂದ್ರೆ ಈ ಅಧ್ಯಾಯದಲ್ಲಿ ಮಾನಸಿಕ ಆರೋಗ್ಯದ ಅರ್ಥ ಮತ್ತೆ ಮಹತ್ವ, ಅದ್ರ ಬಗ್ಗೆ ಏನ್ ಮಾಡ್ಬೋದು ತಿಳ್ಕೋಬಹುದು. ಆಮೇಲೆ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಭಾವನೆಗಳ ಅರಿವು, ಇವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಸಮತೋಲನಾತ್ಮಕ ಭಾವನೆಗಳ ಅರಿವು, ಅಂದ್ರೆ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಭಾವನೆಗಳನ್ನ ಸಮತೋಲನವಾಗಿ ಯಾವ ರೀತಿ ನಾವು ರೂಢಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಏನ್ ಮಾಡ್ಬೋದು ಈ ಅಧ್ಯಾಯದಲ್ಲಿ ಏನ್ ಮಾಡೋಣ ತಿಳ್ಕೋಣ. ಹಾಗಾದ್ರೆ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂತಕ್ಕಂಥದ್ದು, ಅಂದ್ರೆ ನಿರಂತರವಾಗಿ ಬದಲಾಗುತ್ತಿರುವ ಪರಿಸರಕ್ಕೆ ತಕ್ಕಂತೆ ತಮ್ಮನ್ನು ತಾವೇನ್ ಮಾಡ್ಬೇಕು ಮಾರ್ಪಡಿಸಿಕೊಂಡು ಹಾಗೂ ತನ್ನ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮಾಡಿಕೊಂಡು ಎಲ್ಲರ ಜೊತೆ ಹೊಂದಾಣಿಕೆಯ ಜೀವನ ಸಾಗಿಸುವುದೇ ಇಂದಿನ ಜೀವನದ ಮುಖ್ಯ ಗುರಿಯಾಗಿರ್ತಕ್ಕಂಥದ್ದು. ಅಂದ್ರೆ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತಂದ್ರೆ ನಾವೇನ್ ಮಾಡ್ಬೇಕು, ಅಲ್ಲಿರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ ಏನ್ ಮಾಡ್ಬೇಕು, ನಾವು ಹೊಂದಿಕೊಂಡು ಹೋಗ್ತಕ್ಕಂಥ ಒಂದು ಗುಣವನ್ನು ಏನ್ ಮಾಡ್ಬೇಕು, ನಾವು ಕಲಿಬೇಕು. ಇದು ನಮ್ಮ ಇಂದಿನ ಜೀವನದ ಒಂದು ಮುಖ್ಯ ಗುರಿಯಾಗಿರ್ತಕ್ಕಂಥದ್ದು. ಈ ಗುರಿಯು ನೆರವೇರಬೇಕಾದ್ರೆ ನಮ್ಮ ವ್ಯಕ್ತಿತ್ವದ ಐಕ್ಯತೆಯಿಂದಲೂ ಮತ್ತೆ ಸಮತೋಲನದಿಂದ ಕೂಡಿರ್ಬೇಕು. ಅಂದ್ರೆ ನಮ್ಮ ವ್ಯಕ್ತಿತ್ವ ಹೆಂಗಿರ್ಬೇಕಪ್ಪ ಅಂದ್ರೆ ಐಕ್ಯತೆಯಿಂದ, ಅಂದ್ರೆ ನಾವು ಯಾವಾಗಲೂ ಸಹ ಅಲ್ಲಿ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಏನ್ ಮಾಡ್ಬೇಕು, ಸಕಾರಾತ್ಮಕವಾಗಿ ಅವ್ರನ್ನ ಸ್ಪಂದಿಸಿದ್ರೆ ಅವರು ಸಹ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ. ಅವಾಗ ಮಾತ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಿಕ್ಕೆ ಏನಾಗ್ತದೆ ಸಾಧ್ಯ ಆಗ್ತಕ್ಕಂಥದ್ದು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಸಹ ತನ್ನ ಜೀವನದ ಮಾರ್ಗದಲ್ಲಿ ಬರ್ತಕ್ಕಂಥ ಜಟಿಲತೆಯನ್ನು ಮಾಡಬೇಕು, ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಏನ್ ಮಾಡಬೇಕು, ಪ್ರಯತ್ನಿಸ್ಬೇಕು. ಅಂದ್ರೆ ನಾವು ಒಂದು ಜೀವನ ಮಾಡ್ತಿದೀವಿ ಅಂತಂದ್ರೆ ನಮಗೆ ಇಲ್ಲಿ ಹಲವಾರು ಜಟಿಲತೆಗಳು ಬರ್ತವೆ. ಅಂತ ಜಟಿಲತೆಗಳನ್ನ ಏನ್ ಮಾಡ್ಬೇಕು, ನಾವು ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ನಾವೇನ್ ಮಾಡ್ಬೇಕು, ಹೆಚ್ಚು ಗಮನವನ್ನು ಹರಿಸ್ಬೇಕು, ಪ್ರಯತ್ನವನ್ನ ಮಾಡಬೇಕು. ಅವಾಗ ಮಾತ್ರ ನಾವೇನ್ ಮಾಡ್ಬೇಕು, ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಏನ್ ಮಾಡ್ಲಿಕ್ಕೆ ಇಲ್ಲಿ ರೂಪುಗೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅಂದ್ರೆ ಈ ಪ್ರಯತ್ನದಲ್ಲಿ ಏನಾಗ್ತದಪ್ಪ ಅಂದ್ರೆ ಯಶಸ್ಸು ಸಿಗ್ಬೋದು ಮತ್ತೆ ಅಪಜಯ ಸಿಗ್ಬೋದು. ಹೌದಾ? ಅವಾಗ ಏನಾಗತ್ತಪ್ಪ ಅಂದ್ರೆ ಅವನು ಯಾವ ರೀತಿ ಪ್ರಯತ್ನ ಪಡ್ತಾನ ಆ ಬುನಾದಿ ಮೇಲೆ ಏನಾಗ್ತದ ಅದು ಅವಲಂಬಿತವಾಗಿರ್ತದೆ. ಅಂದ್ರೆ ನಾವು ಒಂದು ಪ್ರಯತ್ನದಲ್ಲಿ ಯಶಸ್ಸಾಗಬೇಕಂತಂದ್ರೆ ಅವನು ಹಿಂದಿರ್ತಕ್ಕಂಥ ಪ್ರಯತ್ನ ಅಂತಕ್ಕಂಥದ್ದು ಅಥವಾ ಬುನಾದಿ ಅಂತಕ್ಕಂಥ ಏನಾಗುತ್ತೆ ಅಲ್ಲಿ ಬಹಳ ಅವಲಂಬಿತವಾಗಿರ್ತಕ್ಕಂಥದ್ದು. ಅಂದ್ರೆ ಜಯ ಮತ್ತೆ ಅಪಜಯ ಅವನು ಪ್ರಯತ್ನ ಮಾಡ್ತಕ್ಕಂಥ ಬುನಾದಿ ಮೇಲೆ ಏನಾಗಿರ್ತಪ್ಪ ಅಂತಂದ್ರೆ ಇಲ್ಲಿ ಅವಲಂಬಿಸಿರ್ತಕ್ಕಂಥದನ್ನ ನಾವು ಇಲ್ಲಿ ನೋಡ್ಬೋದು. ಅಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಕ್ಕಂಥದ್ದು ವ್ಯಕ್ತಿ ಮಾನಸಿಕ ಅಸಮತೋಲನಕ್ಕೆ ಏನಾಗ್ತದೆ ಕಾರಣ ಆಗ್ತಕ್ಕಂಥದ್ದು. ಅಂದ್ರೆ ನಮಗೆ ಜಯ ಸಿಕ್ಕಾಗ ಏನಾಗ್ತೀವಿ ನಾವು ಸಂತೋಷದಿಂದ ಏನ್ ಮಾಡ್ತಕ್ಕಂಥದ್ದು ಎಲ್ಲದನ್ನು ಸಹ ಸಕಾರಾತ್ಮಕವಾಗಿ ಏನ್ ಮಾಡ್ತೀವಿ ನಾವು ಯೋಚನೆಯನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಸಕಾರಾತ್ಮಕ ಭಾವನೆಗಳು ಏನ್ ಮಾಡ್ತಕ್ಕಂಥದ್ದು ನಮಗೆ ಆ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು. ಅದೇ ನಮಗೆ ಅಪಜಯ ಅಂತಕ್ಕಂಥ ಸಿಕ್ಕಾಗ ಏನಾಗ್ತದೆ ನಾವಲ್ಲಿ ದ್ವೇಷ, ಸಿಟ್ಟು, ಅಸೂಯೆ ಇಂಥ ಅನೇಕರಾಗಿರ್ತಕ್ಕಂಥ ನಕಾರಾತ್ಮಕ ಭಾವನೆಗಳು ಏನ್ ಮಾಡ್ತಕ್ಕಂಥದ್ದು ನಮಗೆ ಅಲ್ಲಿ ಮೂಡ್ತಕ್ಕಂಥದ್ದು ನೋಡ್ಬೋದು. ಅಂದ್ರೆ ಅವಾಗ ಏನಾಗತ್ತಪ್ಪ ಅಂದ್ರೆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಏನಾಗತ್ತಪ್ಪ ಅಸಮತೋಲನದಿಂದ ಏನಾಗ್ತಕ್ಕಂಥದ್ದು ಕಾರಣ ಆಗ್ತಕ್ಕಂಥದ್ದು. ಅಂದ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ದೃಷ್ಟಿಯಿಂದ
ಮಾನಸಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪ್ರಭಾವವನ್ನು ಬೀರಿ ಅನ್ಯ ಮನಸ್ಕ ವ್ಯಕ್ತಿತ್ವ ಏನ್ಮಾಡ್ತಕ್ಕಂಥದ್ದಲ್ಲಿ ನಿರ್ಮಾಣ ಆಗ್ತಕ್ಕಂಥದ್ದು. ಅಂದ್ರೆ ನಮ್ಮಿರ್ತಕ್ಕಂಥ ಮನಸ್ಥಿತಿ ಏನಾಗುತ್ತಪ್ಪ ಅಂತಂದ್ರೆ ಬೇರೆ ರೀತಿಯಾಗಿ ಬದಲಾವಣೆ ಆಗ್ತಕ್ಕಂಥದ್ದು. ಇಂಥ ಅನೇಕ ರೀತಿಯ ಬದಲಾವಣೆಗಳಾದಾಗ ಏನಾಗ್ತಕ್ಕಂಥದ್ದು, ನಮ್ಮ ಒಂದು ಮನಸ್ಥಿತಿ ಏನಾಗ್ತದಪ್ಪ, ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು. ಅಂದ್ರೆ ಅದು ಎಲ್ಲ ನಮ್ಮ ಮನಸ್ಥಿತಿ ಏನೇನೋ ಯೋಚನೆ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾವ ವ್ಯಕ್ತಿ ತನ್ನ ಮನಸ್ಸನ್ನ ಸಮತೋಲನದಿಂದ ಇಟ್ಕೊಂಡಿರ್ತಾನೋ ನಿಜವಾಗ್ಲೂ ಸಹ ಅವನು ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬದುಕಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಬರೀ ನಾಗರಿಕರ ಅಷ್ಟೇ ಅಲ್ಲ, ಅವನ ದೀರ್ಘಾಯುಷ್ಯಕ್ಕೂ ಸಹ ಏನಾಗ್ತದೆ, ಇದು ಕಾರಣ ಆಗ್ತದೆ. ಅಂದ್ರೆ ಒಬ್ಬ ವ್ಯಕ್ತಿ ದೀರ್ಘಾಯುಷ್ಯವನ್ನು ಹೊಂದಬೇಕು ಅಂತಂದ್ರೆ ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾವ ವ್ಯಕ್ತಿ ಮಾನಸಿಕವಾಗಿ ಪ್ರಬಲನಾಗಿರ್ತಾನೋ ದೈಹಿಕವಾಗೂ ಸಹ ಏನ್ ಮಾಡ್ತಕ್ಕಂಥದ್ದು ಪ್ರಬಲನಾಗಿರ್ತಾನೆ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ಬೋದು. ಅಂದ್ರೆ ಇಂದಿನ ದಿನಗಳಲ್ಲಿ ವ್ಯಕ್ತಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯವೂ ಸಹ ಅಷ್ಟೇ ಮುಖ್ಯ. ಅಂದ್ರೆ ನಾವು ದೈಹಿಕವಾಗಿದ್ದ ತಕ್ಷಣ ದೈಹಿಕವಾಗಿ ಪ್ರಬಲರಾಗಿದ್ದು ಮಾನಸಿಕವಾಗಿ ಆರೋಗ್ಯವಾಗಿಲ್ಲದೆ ಇದ್ರೆ ನಾವೇನ್ ಮಾಡ್ತೀವಿ, ಮನುಷ್ಯನಿಗೆ ಅಂದ್ರೆ ಈ ಮನಸ್ಥಿತಿ ಅಂತಕ್ಕಂಥದ್ದು ಏನಾಗುತ್ತಪ್ಪ ಅಂದ್ರೆ ಅವ್ನಿಗೆ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯನೂ ಸಹ ಅಷ್ಟೇ ಮುಖ್ಯ. ಅಂದ್ರೆ ನಾವ್ ಏನಾರ ಒಂದು ಕೆಲಸವನ್ನ ಮಾಡ್ಬೇಕು ಅಂತಂದ್ರೆ ಮಾನಸಿಕವಾಗಿ ಸ್ಟ್ರಾಂಗ್ ಇದ್ದಾಗ, ಅಂದ್ರೆ ಪ್ರಬಲರಾಗಿದ್ದಾಗ ನಾವ್ ಎಂತ ಕೆಲಸನಾದ್ರೂ ಸಹ ಮಾಡ್ತೀವಿ ಅಂತಕ್ಕಂಥ ಒಂದು ಛಲ ಅಂತಕ್ಕಂಥದ್ದು ನಮ್ಮಲ್ಲಿ ಬರ್ತಕ್ಕಂಥದ್ದು. ಮಾನಸಿಕ ಆರೋಗ್ಯವನ್ನು ಅಂದ್ರೆ ಮಾನಸಿಕ ರೋಗಗಳನ್ನು ಹೋಗಲಾಡಿಸೋದಕ್ಕಾಗಿ ಮತ್ತೆ ತಡೆಗಟ್ಟಲಿಕ್ಕಾಗಿ ಆರೋಗ್ಯದ ಅಧ್ಯಯನ ಅಂತಕ್ಕಂಥದ್ದು ಹೆಚ್ಚು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ರೆ ನಾವು ಆರೋಗ್ಯದ ಬಗ್ಗೆ ತಿಳ್ಕೋಬೇಕು. ಅವಾಗ ಮಾತ್ರ ಏನ್ ಮಾಡ್ತಕ್ಕಂಥದ್ದು ಇಂತಹ ಮಾನಸಿಕ ಆರೋಗ್ಯವನ್ನು ಏನ್ ಮಾಡ್ತಕ್ಕಂಥದ್ದು ಹೋಗಲಾಡಿಸಿ ಅದು ತಡೆಗಟ್ಟಲಿಕ್ಕೆ ಏನ್ ಮಾಡ್ತಕ್ಕಂಥದ್ದು ಇಂಥವನ್ನೆಲ್ಲ ಅಧ್ಯಯನ ಮಾಡಿದಾಗ ಏನಾಗ್ತದೆ, ನಮಗೆ ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು. ಹಾಗಾದ್ರೆ ಮಾನಸಿಕ ಆರೋಗ್ಯದ ಅರ್ಥ ಏನನ್ನ ತೂಗುತ್ತದೆ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಾನಸಿಕ ಆರೋಗ್ಯವೆಂದರೆ ವ್ಯಕ್ತಿಯು ಕ್ಷೇಮಕರವಾಗಿದ್ದು ತನ್ನ ಸಾಮರ್ಥ್ಯವನ್ನು ಅರಿತುಕೊಂಡು ಜೀವನ ಸಾಮಾನ್ಯ ಒತ್ತಡವನ್ನು ನಿಭಾಯಿಸಿ ಲಾಭದಾಯಕವಾಗಿ ಮಾಡ್ತಕ್ಕಂಥದ್ದು ಕಾರ್ಯನಿರ್ವಹಿಸುತ್ತಾ ತನ್ನ ಸಮಾಜಕ್ಕೆ ದೇಣಿಗೆಯನ್ನು ನೀಡ್ತಕ್ಕಂಥ ಸ್ಥಿತಿಯನ್ನು ಏನ್ ಮಾಡ್ತಕ್ಕಂಥದ್ದು ಹೊಂದತಕ್ಕಂಥದ್ದು. ಅಂದ್ರೆ ಈ ಮಾನಸಿಕವಾಗಿ ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಜೀವನವನ್ನು ಏನ್ ಮಾಡ್ಬೇಕು, ಅವನು ಒತ್ತಡವನ್ನು ನಿಭಾಯಿಸಬೇಕು. ಅದ್ರ ಜೊತೆಯಲ್ಲಿ ಏನ್ ಮಾಡ್ಬೇಕು, ಸಮಾಜಕ್ಕೂ ಸಹ ದೇಣಿಗೆ ನೀಡ್ತಕ್ಕಂಥ ಸ್ಥಿತಿಯನ್ನು ನಾವೇನ್ ಮಾಡ್ತೀವಿ, ಮಾನಸಿಕ ಆರೋಗ್ಯ ಅಂತ ಹೇಳ್ಬಿಟ್ಟು ವಿಶ್ವ ಆರೋಗ್ಯ ಸಂಸ್ಥೆ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಹಾಗಾದ್ರೆ ಮಾನಸಿಕ ಆರೋಗ್ಯದ ಮಹತ್ವ ಏನು ಅಂತಕ್ಕಂಥದ್ದು ಅಂದ್ರೆ ದೀರ್ಘಾಯುಷ್ಯ ಹಾಗೂ ಆರೋಗ್ಯಕರ ಬದುಕಿಗೆ ಉತ್ತಮ ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ಮತ್ತು ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ. ಅಂದ್ರೆ ನಾವು ಎಷ್ಟು ಮಾನಸಿಕವಾಗಿ ಆರೋಗ್ಯವಾಗಿರ್ತೀವೋ ನಮ್ಗೆ ಅಷ್ಟು ದೀರ್ಘಾಯುಷ್ಯ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಅನೇಕ ರೋಗಗಳನ್ನ ನಾವೇನ್ ಮಾಡ್ಬೋದು, ದೂರ ಇಡ್ತಕ್ಕಂಥದ್ದು. ಅಂದ್ರೆ ನಮಗೆ ಎಲ್ಲಾ ಕಾಯಿಲೆಗಳಿಗಿಂತ ದೊಡ್ಡ ಕಾಯಿಲೆ ಯಾವ್ದಪ್ಪ ಅಂದ್ರೆ ಮಾನಸಿಕ ಒತ್ತಡ. ಇಂಥ ಮಾನಸಿಕ ಒತ್ತಡವನ್ನ ದೂರ ಇಟ್ರಿ ಅಂದ್ರೆ ನೀವು ಉತ್ತಮವಾಗಿರ್ತಕ್ಕಂಥ ಆರೋಗ್ಯಕರ ಮತ್ತೆ ದೀರ್ಘಾಯುಷ್ಯ ಅಂತಕ್ಕಂಥ ಒಂದು ಜೀವನವನ್ನ ನಡೆಸಲಿಕ್ಕೆ ಏನಾಗ್ತದೆ, ಇಲ್ಲಿ ಸಾಧ್ಯ ಆಗ್ತಕ್ಕಂಥದ್ದು. ಇದರ ಕೊರತೆಯಿಂದಾಗಿ ವ್ಯಕ್ತಿಯ ಆತ್ಮಗೌರವ ನಿಮ್ಗೆ ಏನಾದ್ರು ಈ ಮಾನಸಿಕ ಆರೋಗ್ಯದ ಕೊರತೆ ಏನಾದ್ರು ಉಂಟಾಯ್ತು ಅಂತಂದ್ರೆ ನೀವೇನಪ್ಪ ಇಲ್ಲಿ ನಿಮ್ಮ ಆತ್ಮಗೌರವಕ್ಕೆ ಮತ್ತೆ ನಿಮ್ಮ ಸಂಬಂಧಗಳಿಗೆ ಹಾಗೂ ದಿನನಿತ್ಯ ಕಾರ್ಯಕ್ಷಮತೆಗೆ ಏನಾಗ್ತದೆ, ಇಲ್ಲಿ ಧಕ್ಕೆ ಉಂಟಾಗ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಹೌದಾನೆ? ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ದೈಹಿಕ ಆರೋಗ್ಯದ ಮೇಲೆ ಏನ್ ಮಾಡ್ತಕ್ಕಂಥದ್ದು, ಇದರಿಂದ ಏನಾಗುತ್ತಪ್ಪ ಅಂದ್ರೆ ದೈಹಿಕ ಆರೋಗ್ಯದ ಮೇಲೆ ಏನಾಗುತ್ತೆ ಪರಿಣಾಮ ಅಂತಕ್ಕಂಥದ್ದು ಬೀರ್ತಕ್ಕಂಥದ್ದು. ಅದಕ್ಕೋಸ್ಕರ ನೀವು ಉತ್ತಮವಾಗಿರ್ತಕ್ಕಂಥ ದೀರ್ಘಾಯುಷ್ಯನ್ನ ಆರೋಗ್ಯಕರವಾಗಿರ್ತಕ್ಕಂಥ ಬದುಕನ್ನು ಬದುಕಬೇಕು ಅಂತಂದ್ರೆ ನಿಮ್ಗೆ ಏನ್ ಮಾಡ್ಬೇಕು, ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ನೀವು ಬಹಳ ಸಮತೋಲನದಿಂದ ಏನ್ ಮಾಡ್ಬೇಕು, ಕೂಡಿರ್ಬೇಕು. ಇದ್ರ ಕೊರತೆ ಏನಾದ್ರು ಉಂಟಾಯ್ತು ಅಂತಂದ್ರೆ ನಿಮ್ಮ ಏನ್ ಮಾಡ್ತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ಕೆಲಸ, ಸಂಬಂಧಗಳು, ಆತ್ಮಗೌರವ ಇವೆಲ್ಲಕ್ಕೂ ಸಹ ಏನಾಗ್ತದೆ, ಧಕ್ಕೆ ಉಂಟಾಗ್ತದೆ. ಇದ್ರ ಜೊತೆಯಲ್ಲಿ ಏನ್ ಮಾಡ್ತಕ್ಕಂಥದ್ದು ದೈಹಿಕ ಆರೋಗ್ಯದ ಮೇಲೆ ಏನ್ ಮಾಡ್ತದಪ್ಪ ಅಂತಂದ್ರೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಹಾಗಾದ್ರೆ ಮಾನಸಿಕ ಆರೋಗ್ಯದ ಕೊರತೆಯಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಯಾವ್ಯಾವು ಅಂತಕ್ಕಂಥದ್ದು, ಏನಾರ ನಮಗೆ ಮಾನಸಿಕ ಆರೋಗ್ಯ ಕೊರತೆ ಉಂಟಾಯ್ತು ಅಂದ್ರೆ ನಮ್ಗೆ ಅನೇಕ ಸಮಸ್ಯೆಗಳು ನಾವೇನ್ ಮಾಡ್ಬೋದು, ನೋಡ್ಬೋದು. ಅವುಗಳಲ್ಲಿ ಯಾವಪ್ಪ ಅಂದ್ರೆ ಮಾನಸಿಕ ಆರೋಗ್ಯದ ಕೊರತೆಯಿಂದಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಏನಾಗ್ತದೆ, ಏರುಪೇರುಗಳನ್ನು ನಾವೇನ್ ಮಾಡ್ಬೋದು, ಗಮನಿಸಬಹುದು. ಅಂದ್ರೆ ಇಂಥ ಮಾನಸಿಕ
ಆರೋಗ್ಯ ಇಲ್ಲದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದೊಂದು ಟೈಮಿಗೆ ಒಂದೊಂದು ಥರ ಇರ್ತಾನೆ ಅವನು. ಈಗ ಚೆನ್ನಾಗಿದ್ದರೆ ಇನ್ನೊಂದು ಟೈಮಿಗೆ ಇನ್ನೊಂದು ಥರ ಇರ್ತಕ್ಕಂಥ, ಅಂದರೆ ಅವನಲ್ಲಿ ವರ್ತನೆಗಳೇನಾಗ್ತಪ್ಪ ಅಂದರೆ ಭಾಳ ಇಂಬ್ಯಾಲೆನ್ಸ್ ಆಗಿರ್ತವೆ. ಅಂದರೆ ಭಾಳ ಏರುಪೇರಾಗಿ ಅವನ ಮನಸ್ಥಿತಿ ಅಂತಕ್ಕಂಥದ್ದು ಸರಿ ಇಲ್ಲದೆ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದ್ರ ಜೊತೆಯಲ್ಲಿ ಅನೇಕ ದುಶ್ಚಟಗಳನ್ನ ಏನ್ ಮಾಡ್ತಾನೆ ಅವನು ಕಲಿತಾನೆ. ಅಂದ್ರೆ ಮಾನಸಿಕವಾಗಿ ನಮಗೇನಾದ್ರು ಒತ್ತಡ ಆಯ್ತು ಅಂತಂದ್ರೆ ಅನೇಕ ದುಶ್ಚಟಗಳಿಗೆ ಅವನು ದಾಸನಾಗ್ತಾನೆ. ಯಾಕಂದ್ರೆ ಅಂತ ಆ ಒತ್ತಡವನ್ನು ಏನ್ ಮಾಡ್ತಕ್ಕಂಥ ಅವ್ನು ತಡ್ಕೊಳ್ಲಿಕ್ಕೆ ಆಗ್ತಾ ಇರಲ್ಲ. ಅದಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ಇಂಥ ಮಾದಕ ವಸ್ತುಗಳ ಸೇವನೆಯನ್ನ ಮಾಡ್ತಾನೆ. ಅದರಲ್ಲಿ ಮದ್ಯಪಾನವನ್ನ ಏನ್ ಮಾಡ್ತಕ್ಕಂಥ ಮಾಡುವುದರಿಂದ ಜಗಳ ಮತ್ತೆ ವಿನಾಶಕಾರಿ ಪ್ರವೃತ್ತಿ, ಅಂದ್ರೆ ನೋಡಿ ಅನೇಕ ಕುಡ್ಕೊಂಬರ್ತಕ್ಕಂಥದ್ದು. ಇಂತಹ ಸಮಯದಲ್ಲಿ ಏನಾಗತ್ತಪ್ಪ ಅಂದ್ರೆ ಜಗಳಗಳಾಗ್ತವೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಅನೇಕ ದುಷ್ಪರಿಣಾಮಗಳು ಏನ್ ಮಾಡ್ತಕ್ಕಂಥದ್ದು ಬೀರ್ತಕ್ಕಂಥದ್ದು. ಅಂದ್ರೆ ಮನುಷ್ಯ ಯಾವಾಗ ಮಾನಸಿಕವಾಗಿ ಆರೋಗ್ಯದ ಕೊರತೆ ಉಂಟಾಗ್ತದೋ ಅವಾಗ ಅನೇಕ ಸಮಸ್ಯೆಗಳು ಏನಾಗ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು. ಅದಕ್ಕೋಸ್ಕರ ನೀವು ಮಾನಸಿಕವಾಗಿ ಏನಿರ್ಬೇಕು, ಯಾವಾಗಲೂ ಸಹ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಭಾವನೆಗಳನ್ನು ಸಹ ನೀವು ಬ್ಯಾಲೆನ್ಸ್ ಆಗಿ ತಗೊಂಡೋದಾಗ ಉತ್ತಮವಾಗಿರ್ತಕ್ಕಂಥ ಮಾನಸಿಕ ಆರೋಗ್ಯವನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹಾಗಾದ್ರೆ ಈ ಮಾನಸಿಕ ಆರೋಗ್ಯವಂತ ಇರ್ತಕ್ಕಂಥ ಲಾಭಗಳು ಏನೇನು ಅಂತಕ್ಕಂಥದ್ದು, ಮಾನಸಿಕ ಆರೋಗ್ಯದ ಅಂತ ಇರ್ತಕ್ಕಂಥ ಲಾಭಗಳೇನಪ್ಪ ಅಂತಂದ್ರೆ ಆ ವ್ಯಕ್ತಿ ಹೇಗಿರ್ತಾನಪ್ಪ ಅಂದ್ರೆ ಉತ್ತಮ ಮಾನಸಿಕ ಆರೋಗ್ಯದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಆತ್ಮವಿಶ್ವಾಸ ಇರ್ತಕ್ಕಂಥ, ಅಂದ್ರೆ ಅವನಲ್ಲಿ ಒಳ್ಳೆ ಒಂದು ಮಾನಸಿಕ ಆರೋಗ್ಯ ಇತ್ತು ಅಂತಂದ್ರೆ ಅವನು ಸ್ವತಂತ್ರವಾಗಿ, ಅಂದ್ರೆ ಅವನು ಏನೇ ಕೆಲಸ ಮಾಡಿದ್ರು ಸಹ ಆತ್ಮವಿಶ್ವಾಸದಿಂದ ಛಲದಿಂದ ತನ್ನ ಗುರಿ ಕಡೆಗೆ ಹೋಗ್ಲಿಕ್ಕೆ ಏನಾಗ್ತದೆ ಇಲ್ಲಿ ಸಾಧ್ಯ ಆಗ್ತಕ್ಕಂಥದ್ದು. ಆಮೇಲೆ ಬದಲಾಗಿರ್ತಕ್ಕಂಥ ಸನ್ನಿವೇಶಕ್ಕೆ ತಕ್ಕಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯವನ್ನು ಅಭಿವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ಅವನು ಕಾಲಕ್ಕೆ ತಕ್ಕಂಗೆ ಏನ್ ಮಾಡ್ತಕ್ಕಂಥದ್ದಲ್ಲಿ ಸನ್ನಿವೇಶಕ್ಕೆ ತಕ್ಕಂಗೆ ಏನ್ ಮಾಡ್ತಾನೆ, ಅವನು ಹೊಂದಿಕೊಂಡು ಹೋಗ್ತಾನೆ. ಅವಾಗ ನಾವೇನ್ ಮಾಡ್ತಕ್ಕಂಥದ್ದು ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಆರೋಗ್ಯವನ್ನ ಪಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಒಂದೇ ತರ ಮೈಂಡ್ ಸೆಟ್ ಮಾಡ್ಕೋಬಾರ್ದು. ನಾವು ಕಾಲಕ್ಕೆ ತಕ್ಕಂಗೆ ಮಾಡ್ತಕ್ಕಂಥದ್ದು ನಾವು ಬದಲಾವಣೆ ಮಾಡ್ಕೊಂಡು ಹೋದಾಗ ನಾವು ಉತ್ತಮವಾಗಿರ್ತಕ್ಕಂಥ ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದನ್ನ ಒಳ್ಳೆಯ ಭಾವನೆಗಳನ್ನ ಏನ್ ಮಾಡ್ತಕ್ಕಂಥದ್ದು ನಾವು ಹೊಂದಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಮಾನಸಿಕ ಆರೋಗ್ಯ ಚೆನ್ನಾಗಿರುವುದರಿಂದ ಭಾವನೆಗಳ ಮೇಲೆ ಏನ್ ಮಾಡ್ತಕ್ಕಂಥದ್ದು ನಿಯಂತ್ರಣ ಹೊಂದಬಹುದು. ನಮ್ದು ನೋಡು, ಮಾನಸಿಕ ಆರೋಗ್ಯ ಒಂದು ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಭಾವನೆಗಳು ಸಹ ಸಕಾರಾತ್ಮಕವಾಗಿರ್ತವೆ, ಹೌದಾನೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಎಲ್ಲರಲ್ಲೂ ಪ್ರೀತಿ, ವಿಶ್ವಾಸ, ಪ್ರೇಮ, ಸಂತೋಷ ಇವೆಲ್ಲವೂ ಸಹ ಮೂಡ್ತವೆ. ಅವಾಗ ಏನಾಗತ್ತಪ್ಪ ಅಂದ್ರೆ ನಾವು ನಡೀತಕ್ಕಂಥ ದಾರಿ, ಹೋಗ್ತಕ್ಕಂಥ ದಾರಿ ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕೆ ಏನಾಗ್ತಕ್ಕಂಥದ್ದು ಸಾಧ್ಯ ಆಗ್ತಕ್ಕಂಥದ್ದು. ನೆಕ್ಸ್ಟ್, ಉತ್ತಮ ಮಾನಸಿಕ ಆರೋಗ್ಯದಿಂದ ಸಮಯ ಪ್ರಜ್ಞೆ ಇರ್ತಕ್ಕಂಥದ್ದು. ನೋಡ್ರಿ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ನಾವು ಉತ್ತಮವಾಗಿರ್ತಕ್ಕಂಥ ಮಾನಸಿಕ ಆರೋಗ್ಯ ಹೊಂದಿದ್ರೆ ನಮಗೆ ಸಮಯ ಪ್ರಜ್ಞೆ, ಉದಾಹರಣೆಗೆ ಬೆಳಗ್ಗೆ ಹೇಳ್ತಕ್ಕಂಥದ್ದಾಗ್ಲಿ, ರಾತ್ರಿ ಮಲಗ್ತಕ್ಕಂಥದ್ದೇ ಆಗ್ಲಿ, ಹೌದಾನೆ, ಇದಿತ್ತು ಅಂತಂದ್ರೆ ಆ ಮನುಷ್ಯ ಅಂತ ಆರೋಗ್ಯವಾಗಿದ್ದಾನೆ, ಅಂದ್ರೆ ಮಾನಸಿಕವಾಗಿ ಆರೋಗ್ಯವಾಗಿದ್ದಾನೆ ಅಂತಕ್ಕಂಥದ್ದು. ನೋಡಿ, ಯಾವ ಮನುಷ್ಯನಲ್ಲಿ ಮಾನಸಿಕ ಆರೋಗ್ಯ ಅಂತಕ್ಕಂಥ ಕೊರತೆ ಇರುತ್ತೋ ಆ ಮನುಷ್ಯ ಮಲ್ಕೊಳ್ಳೋದು ಟೈಮ್ ಇರಲ್ಲ, ಎದ್ದೊಳೋದಕ್ಕೆ ಟೈಮ್ ಇರಲ್ಲ. ಅಂದ್ರೆ ಅವನ ಜೀವನದಲ್ಲಿ ಯಾವುದೇ ಒಂದು ಗುರಿ ಅಂತಕ್ಕಂಥದ್ದು ಇಲ್ಲದೆ ಇರ್ತಕ್ಕಂಥದ್ದು, ಹೌದಾನೆ. ಅಂದ್ರೆ ಡೋಲಾಯಮಾನವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಆ ಮನುಷ್ಯ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಮಾನಸಿಕ ಆರೋಗ್ಯದಿಂದ ಏನಾಗತ್ತಪ್ಪ ಅಂದ್ರೆ ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ಬರುತ್ತೆ. ನಾವು ಪಾಸಿಟಿವ್ ಯೋಚನೆ ಮಾಡಿದಾಗ ನಾವು ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂದಾಗ ನಾವೇನ್ ಮಾಡ್ತೀವಿ, ಟೈಮ್ ನೋಡ್ತೀವಿ, ಇಷ್ಟ ಟೈಮಿಗೆ ಇದು ಮಾಡಿದ್ರೆ ಇದಂಗಾಗತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ನಾವು ಸಮಯವನ್ನ ಏನ್ ಮಾಡ್ತೀವಿ, ಹಂಚ್ಕೊಳ್ತೀವಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ, ಅಂದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇದು ಬಹಳ ಮುಖ್ಯ. ಅಂದ್ರೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಮಾನಸಿಕವಾಗಿ ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕ ನಾಗರಿಕನಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇದು ಅಂದ್ರೆ ನಮಗೆ ಬೇಕಾಗಿರೋದು ಅದೇ ತಾನೆ, ಹೌದಾನೆ. ಅಂದ್ರೆ ಸಮಾಜದಲ್ಲಿ ಒಬ್ಬ ಉತ್ತಮವಾಗಿರ್ತಕ್ಕಂಥ ನಾಗರಿಕರಾಗಿ ಬದುಕಬೇಕು ಅಂತಕ್ಕಂಥದ್ದು ಎಲ್ಲಾ ವ್ಯಕ್ತಿಗಳ ಒಂದು ಆಸೆ ಆಗಿರ್ತಕ್ಕಂಥದ್ದು, ಹೌದಾನೆ. ಹಂಗೆ ಇಷ್ಟು ಏನಪ್ಪಾ ಅಂತಂದ್ರೆ ಮಾನಸಿಕ ಆರೋಗ್ಯದಿಂದ ಆಗ್ತಕ್ಕಂಥ ಅನೇಕ ಲಾಭಗಳನ್ನ ನಾವೇನ್ ಮಾಡಿದ್ವಿ, ನೋಡಿದ್ವಿ. ಹಾಗಾದ್ರೆ ಈ ಮಾನಸಿಕ ಆರೋಗ್ಯದ ಬಗ್ಗೆ ನಾವೇನ್ ಮಾಡಿದ್ವಿ, ತಿಳ್ಕೊಂಡ್ವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಭಾವನೆಗಳು. ಇದು ಬಹಳ ಮುಖ್ಯ. ಭಾವನೆಗಳು ನೋಡು, ಪ್ರತಿಯೊಂದು ಜೀವಿಯಲ್ಲೂ ಸಹ ಏನ್ ಮಾಡ್ತಕ್ಕಂಥದ್ದು ಭಾವನೆಗಳು ಅಂತಕ್ಕಂಥ ಇರ್ತಕ್ಕಂಥದ್ದು, ಹೌದಾನೆ. ಆ ಭಾವನೆಗಳನ್ನ ನಾವೇನ್ ಮಾಡ್ಬೋದು, ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು ಸಕಾರಾತ್ಮಕ ಭಾವನೆಗಳು, ಮತ್ತೊಂದು ಇನ್ನೊಂದು ನಕಾರಾತ್ಮಕ ಭಾವನೆಗಳು. ಅಂದ್ರೆ ನಾವು ಭಾವನೆಗಳನ್ನ ಯಾವ ರೀತಿ ತಗೊಳ್ತೀವಿ ಅನ್ನೋದ್ರ ಮೇಲೆ ಆ ವ್ಯಕ್ತಿಯ ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಾವಿಲ್ಲಿ ನೋಡ್ಬೋದಾಗಿರ್ತಕ್ಕಂಥ. ಅಂದ್ರೆ ಭಾವನೆಗಳು ಮನಸ್ಸಿನ ಮತ್ತು ಆತ್ಮದ ಚಟುವಟಿಕೆ ಆಗಿರ್ತಕ್ಕಂಥದ್ದು.
ಅಂದ್ರೆ ಮನಸ್ಸು ಮತ್ತು ಆತ್ಮದ ಒಂದು ಚಟುವಟಿಕೆಯ ಫಲನೇ ಏನಂತೀವಿ ಇಲ್ಲಿ ಭಾವನೆಗಳು ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ವ್ಯಕ್ತಿಯು ಸಂತೋಷಗೊಂಡಾಗ ಅಥವಾ ದುಃಖ ಪೀಡಿತನಾದಾಗ ಮನಸ್ಸಿನ ಉದ್ರೇಕ ಸ್ಥಿತಿಯನ್ನು ಹೊಂದುತ್ತಾನೆ. ಅಂದ್ರೆ ಕೆಲವು ಟೈಮ್ ಸಂತೋಷವಾದಾಗ ಏನ್ ಮಾಡ್ತಾನೆ, ಬಹಳ ಎಕ್ಸೈಟ್ ಆಗ್ತಕ್ಕಂಥದ್ದು, ಹೌದಾನೆ. ಅಥವಾ ದುಃಖ ಪೀಡಿತರಾದಾಗ ಅಲ್ಲೂ ಸಹ ಒಂಥರ ಬಹಳ ಒತ್ತಡಕ್ಕೆ ಒಳಗಾಗ್ತಕ್ಕಂಥ ವ್ಯಕ್ತಿ, ಅಂದ್ರೆ ಉದ್ರೇಕದ ಸ್ಥಿತಿ ಏನ್ ಮಾಡ್ತಾನೆ ಆ ವ್ಯಕ್ತಿ ಅಂತಕ್ಕಂಥದ್ದು ಹೊಂದತಕ್ಕಂಥದ್ದು. ಭಾವನೆಗಳು ವ್ಯಕ್ತಿಯ ಬದುಕಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ನೋಡಿ, ಯಾವ ವ್ಯಕ್ತಿ ಒಳ್ಳೆ ಅಂದ್ರೆ ಭಾವನೆಗಳಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳೇ ಇಲ್ಲ. ಹಂಗೆ ಭಾವನೆಗಳು ವ್ಯಕ್ತಿಯ ಬದುಕಿನಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾ. ಅಂದ್ರೆ ಅವನ ಜೀವನವನ್ನೇ ಒಂದು ಜೀವನದ ದಾರಿಯನ್ನು ತೋರಿಸ್ತಕ್ಕಂಥ ವಿಧಾನಗಳು ಯಾವಪ್ಪ ಅಂದ್ರೆ ಭಾವನೆಗಳು ಅಂತಾನೆ ನಾವಿಲ್ಲಿ ಹೇಳ್ಬೋದು. ಭಾವನೆ ರಹಿತ ಬದುಕು ನಿಸ್ತೇಜನಕ. ಅಂದ್ರೆ ಭಾವನೆಗಳಿಲ್ಲ ಅಂತಂದ್ರೆ ನಾವು ಬದುಕೋದು ಒಂದೇ, ಸಾಯೋದು ಒಂದೇ ಅಂತಕ್ಕಂಥ ಒಂದು ಮಾತನ್ನ ನಾವಿಲ್ಲಿ ಹೇಳ್ಬಹುದಾಗಿರ್ತಕ್ಕಂಥದ್ದು. ಇವುಗಳನ್ನ ನಾವೇನ್ ಮಾಡ್ಬೋದು, ಸಕಾರಾತ್ಮಕ ಭಾವನೆಗಳು ಮತ್ತೆ ನಕಾರಾತ್ಮಕ ಭಾವನೆಗಳು ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೋದು, ಅವನ್ನ ಗುರ್ಸ್ಬೇಕಾಗತ್ತೆ. ಅದ್ರಲ್ಲಿ ಒಂದೇದಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಸಕಾರಾತ್ಮಕ ಭಾವನೆಗಳು ಅಂತಕ್ಕಂಥದ್ದು. ನೋಡು, ಸಕಾರಾತ್ಮಕ ಭಾವನೆಗಳು ಸುಖದಾಯಕ ಭಾವನೆಗಳನ್ನು ಗುರುತಿಸಬಹುದು. ಅಂದ್ರೆ ಯಾವ ವ್ಯಕ್ತಿಯಲ್ಲಿ ಸಕಾರಾತ್ಮಕ ಭಾವನೆಗಳಿರ್ತಾವೋ ಆ ವ್ಯಕ್ತಿಯಲ್ಲಿ, ಆ ಸಮಾಜದಲ್ಲಿ, ಅವನ ಮನೆಯಲ್ಲಿ ಅವನು ಉತ್ತಮ ನಾಗರಿಕನಾಗಿ ಬದುಕಲಿಕ್ಕೆ ಏನಾಗ್ತಕ್ಕಂಥದ್ದು ಸಾಧ್ಯ ಆಗ್ತಕ್ಕಂಥದ್ದು. ಎಲ್ಲಿ ಸಕಾರಾತ್ಮಕ ಭಾವನೆಗಳಿರ್ತಾವೋ ಅವಾಗ ನಾವು ಹೋಗ್ತಕ್ಕಂಥ ಗುರಿನೂ ಸಹ ಮಾಡ್ತಕ್ಕಂಥದ್ದು ಸರಿ ಇರ್ತಕ್ಕಂಥದ್ದು. ಅಂದ್ರೆ ನಾವು ಸಕಾರಾತ್ಮಕ ಭಾವನೆಯಿಂದ ಏನೇ ಕೆಲಸ ಮಾಡಿದ್ರು ಸಹ ನಮಗೆ ಅಲ್ಲಿ ಏನ್ ಸಿಗುತ್ತಪ್ಪ ಅಂತಂದ್ರೆ ಒಂದು ಯಶಸ್ಸು ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು. ಆ ಸಕಾರಾತ್ಮಕ ಭಾವನೆಗಳ ಒಂದು ಪ್ರೀತಿ, ಅಂದ್ರೆ ನಾವ್ ಯಾವುದೇ ಒಬ್ಬ ವ್ಯಕ್ತಿನ ಪ್ರೀತಿ ವಿಶ್ವಾಸದಿಂದ ಕಂಡಾಗ ಏನ್ ಮಾಡ್ತಾನ ಅವನು ಸಹ ಸಕಾರಾತ್ಮಕವಾಗಿ ಸ್ಪಂದಿಸ್ತಾನೆ. ಅವಾಗ ಏನಪ್ಪಾ ಅಂದ್ರೆ ಸಂಬಂಧ ಅಂತಕ್ಕಂಥದ್ದು ಏನಾಗುತ್ತೆ, ಅಭಿವೃದ್ಧಿ ಆಗ್ತಕ್ಕಂಥದ್ದು, ನಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯ ಬರ್ತಕ್ಕಂಥದ್ದು. ಆಮೇಲೆ ಸಂತೋಷದಲ್ಲಿದ್ದಾಗ ಸಹ ಏನ್ ಮಾಡ್ತೀವಿ ನಾವು ಅಂದ್ರೆ ಈ ಪಾಸಿಟಿವ್ ಥಿಂಕ್ ಅನ್ನ ಮಾಡ್ತಿರ್ತೀವಿ. ಅದ್ರ ಜೊತೆ ಪ್ರಶಂಸೆ, ನೀವು ಯಾವ್ದಾರ ಒಂದು ಮಗುವಿಗೆ ಪ್ರಶಂಸೆಯನ್ನ ಮಾಡಿದಾಗ ಏನಾಗುತ್ತೆ, ನಿಮ್ ಬಗ್ಗೆ ಆ ಮಗು ನಿಮ್ ಬಗ್ಗೆ ಏನಾಗ್ತಕ್ಕಂಥದ್ದು ಒಳ್ಳೆಯ ಭಾವನೆಗಳು ಅಂತಕ್ಕಂಥದ್ದು ಮೂಡ್ತಕ್ಕಂಥದ್ದು. ಇದರಿಂದ ಏನಾಗತ್ತಪ್ಪ ಅಂದ್ರೆ ನಮ್ಮ ಪ್ರಯತ್ನ ಅಂತಕ್ಕಂಥದ್ದು ಏನಾಗುತ್ತೆ, ಪ್ರಯತ್ನವನ್ನು ಗುರಿ ಮುಟ್ಲಿಕ್ಕೆ ಏನಾಗ್ತದೆ ಸಾಧ್ಯ ಆಗ್ತಕ್ಕಂಥದ್ದು. ಹಾಗಾದ್ರೆ ಸಕಾರಾತ್ಮಕ ಭಾವನೆಗಳು ಯಾವ್ಯಾವು ಅಂತಕ್ಕಂಥದ್ದು ಯಾವಪ್ಪ ಅಂದ್ರೆ ಸಕಾರಾತ್ಮಕ ಭಾವನೆಗಳು ವ್ಯಕ್ತಿಯ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಸಹಕಾರಿಯಾಗ್ತಕ್ಕಂಥದ್ದು. ನೋಡು, ಒಬ್ಬ ವ್ಯಕ್ತಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ಆ ವ್ಯಕ್ತಿ ಬೆಳವಣಿಗೆ ಜೊತೆಗೆ ಅಭಿವೃದ್ಧಿನೂ ಆಗ್ತಕ್ಕಂಥದ್ದು. ಹೌದಾನೆ, ಇದೇ ಬೇಕಾಗಿರ್ತಕ್ಕಂಥದ್ದು. ಹೌದಾ? ಅಂದ್ರೆ ನಾವ್ ಏನೇ ಒಂದು ಕೆಲಸವನ್ನು ಮಾಡ್ಬೇಕಾದ್ರೆ ಏನ್ ಬೇಕು, ನಮಗೆ ಸಕಾರಾತ್ಮಕ ಭಾವನೆಗಳು ಬಹಳ ಮುಖ್ಯ. ಅಂದ್ರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಲ್ಲಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ಮಾತ್ರ ನಾವು ಅಲ್ಲಿ ತೊಡ್ಕೊಳ್ಲಿಕ್ಕೆ ಸಾಧ್ಯ, ಅದರಲ್ಲಿ ಯಶಸ್ಸನ್ನು ಗಳಿಸ್ಲಿಕ್ಕೆ ಏನಾಗ್ತದೆ ಸಾಧ್ಯ ಆಗ್ತಕ್ಕಂಥದ್ದು. ಆಮೇಲೆ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅಂದ್ರೆ ನಾವ್ ಯಾವಾಗಲೂ ಸಹ ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ, ನಾವು ಸಕಾರಾತ್ಮಕವಾಗಿ ಮಾತಾಡಿದ್ರೆ ಜನಗಳ ಜೊತೆಗೆ ಅವರು ಸಹ ನಮ್ಮ ಉತ್ತಮವಾಗಿರ್ತಾರೆ. ಅಂದ್ರೆ ಅವರಲ್ಲೂ ಸಹ ಏನ್ಬೇಕು ಸಕಾರಾತ್ಮಕ ಭಾವನೆಗಳು ಮೂಡ್ತಕ್ಕಂಥ. ಅವಾಗ ಏನಾಗತ್ತಪ್ಪ ಅಂದ್ರೆ ಸಮಾಜದಲ್ಲಿ ಏನ್ ಮಾಡ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಬೆಳೆಯಲಿಕ್ಕೆ ಏನಾಗ್ತದೆ ಇಲ್ಲಿ ಸಾಧ್ಯ ಆಗ್ತಕ್ಕಂಥದ್ದು. ಸಮಾಜದಲ್ಲಿ ಉತ್ತಮ ಗುಣನಡತೆಯನ್ನು ತೋರಿಸಲು ಸಕಾರಾತ್ಮಕ ಭಾವನೆಗಳು ಪೂರಕವಾಗಿರ್ತಕ್ಕಂಥ. ಅಂದ್ರೆ ಒಳ್ಳೆ ಹುಡುಗ, ಒಳ್ಳೆ ವ್ಯಕ್ತಿ ಅನ್ನೋದಕ್ಕೆ ಏನಪ್ಪಾ ಅಂತಂದ್ರೆ ಅವನಲ್ಲಿ ಸಕಾರಾತ್ಮಕ ಭಾವನೆಗಳು ಬಹಳ ಮುಖ್ಯ. ಅವಾಗ ಮಾತ್ರ ಅವನು ಒಳ್ಳೆ ವ್ಯಕ್ತಿಯಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ. ಹೌದಾನೆ? ಅವಾಗ ಆ ವ್ಯಕ್ತಿಗೆ ಅವರ ವ್ಯಕ್ತಿಗೆ ಸಿಗ್ತಕ್ಕಂಥ ಗೌರವನೇ ಬೇರೆ ಆಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ನೀವು ಯಾವಾಗಲೂ ಸಹ ಸಮಾಜದಲ್ಲಿ ಉತ್ತಮನಾಗಿರ್ತಕ್ಕಂಥ ನಾಗರಿಕನಾಗಿ ಬದುಕಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಉತ್ತಮ ಗುಣವನ್ನು ನಡತೆಯನ್ನು ಹೊಂದಿರತಕ್ಕಂಥ ಸಕಾರಾತ್ಮಕ ಭಾವನೆಗಳನ್ನ ನೀವೇನ್ ಮಾಡ್ಬೇಕು, ಬೆಳೆಸ್ಕೋಬೇಕು. ಆಮೇಲೆ ವ್ಯಕ್ತಿಯೊಬ್ಬನ ಸಾಧನೆ ಮತ್ತು ಸಾಧಿಸುವ ಗುರಿಗಳು ಆತನ ಸಕಾರಾತ್ಮಕ ಭಾವನೆಯ ಫಲವಾಗಿರ್ತಕ್ಕಂಥದ್ದು. ಅಂದ್ರೆ ಒಬ್ಬ ವ್ಯಕ್ತಿ ಏನಾದ್ರು ಸಾಧನೆ ಮಾಡಿದಾನೆ ಅಂತಂದ್ರೆ ಅವನಿಂದ ಸಕಾರಾತ್ಮಕ ಭಾವನೆ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಆಮೇಲೆ ಒಂದು ಗುರಿಯನ್ನ ಮುಟ್ಟಿದ್ವಿ ಅಂತಂದ್ರೆ ಅಲ್ಲಿ ಅವನಲ್ಲಿ ಸಕಾರಾತ್ಮಕ ಭಾವನೆಗಳಿಂದ ಸಹ ಆ ಗುರಿಯನ್ನ ಮುಟ್ಟಿದ್ವಿ ಅಂತಕ್ಕಂಥ ಒಂದು ಸ್ಥಿತಿ. ಅಂದ್ರೆ ಎಲ್ಲಿ ಯಾವ ವ್ಯಕ್ತಿ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡ್ತಾನೋ ಅವನು ಅಂದ್ಕೊಂಡಿದ್ದನ್ನು ಅವನೇನ್ ಮಾಡ್ಬೋದು ಸಾಧಿಸ್ಬೋದು. ಅವನು ಅಂದ್ಕೊಂಡಿರ್ತಕ್ಕಂಥ ಗುರಿಯನ್ನು ಅವನೇನ್ ಮಾಡ್ಬೋದು ಮುಟ್ಬೋದಾಗಿರ್ತದೆ. ಅಂದ್ರೆ ಒಬ್ಬ ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿ ಆಗ್ಬೇಕು ಅಂತಂದ್ರೆ
ಅವನಲ್ಲಿ ಏನಿರ್ಬೇಕು, ಸಕಾರಾತ್ಮಕ ಭಾವನೆಗಳಿರ್ಬೇಕು. ಅವಾಗ ಮಾತ್ರ ಅವನು ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇಷ್ಟೇನಪ್ಪ ಅಂದ್ರೆ ಸಕಾರಾತ್ಮಕ ಭಾವನೆಗಳ ಬಗ್ಗೆ ಏನ್ ಮಾಡಿದ್ವಿ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ನಕಾರಾತ್ಮಕ ಭಾವನೆಗಳು ಅಂದ್ರೆ ಏನು ಅಂದ್ರೆ ಭಯ, ತಿರಸ್ಕಾರ, ಅವಮಾನ, ಸಿಟ್ಟು, ಹಸು ಇವೆಲ್ಲವೂ ಸಹ ನಕಾರಾತ್ಮಕ ಭಾವನೆಗಳು. ಹೌದಾನೆ? ನಾವೇನೇ ಒಂದು ಹೇಳಿದ್ರು ಸಹ ಅದನ್ನ ತಿರಸ್ಕಾರ ಮಾಡೋದು, ಇದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಹೌದಾನೆ? ಅವಮಾನ ಮಾಡ್ತಕ್ಕಂಥದ್ದು, ಅವಾಗ ಏನಾಗುತ್ತೆ, ಒಬ್ಬ ವ್ಯಕ್ತಿಯನ್ನು ನಾವು ಅವಮಾನ ಮಾಡಿದಾಗ ಏನಾಗುತ್ತೆ, ಅವನು ಸಹ ಏನ್ ಮಾಡ್ತಾನೆ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾನೆ. ಹೌದಾನೆ? ಆಮೇಲೆ ಸಿಟ್ಟು, ಈ ಸಿಟ್ಟು ಸಹ ನಕಾರಾತ್ಮಕ ಭಾವನೆ. ಹೌದಾನೆ? ಅಂದ್ರೆ ನಾವು ಯಾವುದನ್ನು ಸಹ ಅದನ್ನ ನೀಟಾಗಿ ಯೋಚನೆ ಮಾಡಿದ್ರೆ ಸಿಟ್ಟು ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ನಕಾರಾತ್ಮಕ ಭಾವನೆಗಳಂತವೆ ಉಂಟಾಗ್ತಕ್ಕಂಥದ್ದು. ದುಃಖ ಇದ್ದಾಗೂ ಸಹ ಏನ್ ಮಾಡ್ತಕ್ಕಂಥದ್ದು, ಈ ನಕಾರಾತ್ಮಕ ಭಾವನೆಗಳು ಅಂತಕ್ಕಂಥದ್ದು ಮೂಡ್ತಕ್ಕಂಥ. ಅಂದ್ರೆ ವ್ಯಕ್ತಿಯಲ್ಲಿ ನಕಾರಾತ್ಮಕ ಭಾವನೆಗಳು ಮೂಡಲು ಸಮಾಜದ ಇತರ ವ್ಯಕ್ತಿಗಳ ನಡವಳಿಕೆ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಅಂದ್ರೆ ಒಬ್ಬ ವ್ಯಕ್ತಿ ಅವನು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಿದ್ದಾನೆ, ನಕಾರಾತ್ಮಕವಾಗಿ ಎಲ್ಲರನ್ನು ಕಾಣ್ತಿದೆ ಅಂದ್ರೆ ಆ ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಯ ನಡವಳಿಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಆ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳ ನಡವಳಿಕೆ ಯಾವ ರೀತಿ ಇರುತ್ತೋ ಆ ರೀತಿ ಏನ್ ಮಾಡ್ತಕ್ಕಂಥದ್ದು ಇಲ್ಲಿ ನಮಗೆ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಭಾವನೆಗಳು ಏನ್ ಮಾಡ್ತಕ್ಕಂಥದ್ದಲ್ಲಿ ಮೂಡ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ವ್ಯಕ್ತಿಗಳು ಸರಿ ಇಲ್ಲದೆ ಇದ್ದಾಗ ಏನಾಗ್ತದೆ, ಅಂತ ವ್ಯಕ್ತಿಗಳ ಬಗ್ಗೆ ಏನ್ ಮಾಡ್ತಕ್ಕಂಥದ್ದು ನಮಗೆ ನಕಾರಾತ್ಮಕ ಭಾವನೆಗಳು ಮೂಡ್ತಕ್ಕಂಥದ್ದು. ಅಂದ್ರೆ ನಕಾರಾತ್ಮಕ ಭಾವನೆಗಳು ಅಂತಕ್ಕಂಥದ್ದು ಎಲ್ಲವೂ ಕೆಟ್ಟವಲ್ಲ. ಹೌದಾನೆ? ಅದ್ರ ಪರಿಸ್ಥಿತಿ ತಕ್ಕಂಗೆ ಏನ್ ಮಾಡ್ಬೇಕು ನಾವು, ಆ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಭಾವನೆಗಳನ್ನ ನಾವು ಉಪಯೋಗಿಸ್ಕೊಂಡಿದ್ದೆ ಆದ್ರೆ ಉತ್ತಮ ನಾಗರಿಕರಾಗಿ ಮೂಡ್ಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತಕ್ಕಂಥದ್ದು. ಅಂದ್ರೆ ಕೆಲವು ಸಾರಿ ನಕಾರಾತ್ಮಕ ಭಾವನೆಗಳು ಋಣಾತ್ಮಕ ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥದ್ದು. ಅಂದ್ರೆ ಅಲ್ಲೂ ಸಹ ಒಳ್ಳೆಯದನ್ನ ಉಂಟು ಮಾಡ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಕಾಣ್ಬೋದು. ಹೌದಾನೆ? ಅದ್ರ ಜೊತೆಯಲ್ಲಿ ಸಾಮಾನ್ಯವಾಗಿ ಜನರು ನಕಾರಾತ್ಮಕ ಭಾವನೆಗಳನ್ನ ಏನ್ ಮಾಡ್ತಾರೆ, ತೋರಲು ಹಿಂಜರಿತಾರೆ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇದ್ರೂ ಸಹ ನಾವು ಅದನ್ನ ತೋರ್ಪಡಿಸಕ್ ಕೊಡಲ್ಲ. ಅವ್ರೇನಾದ್ರು ಹೇಳಿದಾಗ ಅದು ತಪ್ಪು ಅಂತ ಗೊತ್ತಿರುತ್ತೆ ನಮಗೆ, ಆದ್ರೂ ಸಹ ಅದನ್ನ ಏನ್ ಮಾಡ್ತೀವಿ ನಾವು ತೋರ್ಪಡಿಸ್ಕೊಳ್ಳಲ್ಲ. ಅವಾಗ ಏನಾಗುತ್ತೆ, ನಾವು ಮನಸ್ಸಿನಾಗೆ ಹಿಡ್ಕೊಂಡು ಏನ್ ಮಾಡ್ಬೇಕು, ಅದನ್ನ ಕೊರಗೋದ್ರಿಂದ ನಮ್ಮ ಮೇಲೆ ದುಷ್ಪರಿಣಾಮ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಭಾವನೆಗಳನ್ನು ತೋರ್ಪಡಿಸೋದ್ರಿಂದ ಸಂಬಂಧಗಳು ಕಳೆದುಕೊಂಡು ಹೋಗ್ತಕ್ಕಂಥ ಭಯ. ಅಂದ್ರೆ ಇಂಥ ನಕಾರಾತ್ಮಕ ಭಾವನೆಗಳನ್ನ ಎಲ್ಲರಿಗೂ ತೋರಿಸ್ಕೊಂಡು ಹೋದಾಗ ಏನಾಗುತ್ತೆ, ಇವನ್ ಸರಿ ಇಲ್ಲ ಅಂತಕ್ಕಂಥ ಜನರಲ್ಲಿ ಏನಾಗುತ್ತೆ, ಭಾವನೆಗಳು ಬರ್ತವೆ ಅಂತಕ್ಕಂಥ ಉದ್ದೇಶದಿಂದ ಅವ್ರು ಯಾವುದೇ ಕಾರಣಕ್ಕೂ ಕೆಲವು ಜನಗಳು ನಕಾರಾತ್ಮಕ ಭಾವನೆ ಇದ್ರೂ ಸಹ ಅವ್ರು ಏನ್ ಮಾಡ್ತಾರೆ, ಇಂಥ ಸಂಬಂಧಗಳು ಕಳೆದೋಗ್ತಕ್ಕಂಥ ಒಂದು ಭಯ ಅವ್ರಲ್ಲಿ ಕಾಡೋದ್ರಿಂದ ಈ ನಕಾರಾತ್ಮಕ ಭಾವನೆಗಳನ್ನ ಅವರು ತೋರಿಸ್ಕೊಳ್ಳಲ್ಲ. ನಕಾರಾತ್ಮಕ ಭಾವನೆಗಳನ್ನು ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಅಭಿವ್ಯಕ್ತಗೊಳಿಸಿದರೆ ಅದು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥದ್ದು. ಅಂದ್ರೆ ಈ ನಕಾರಾತ್ಮಕ ಭಾವನೆಗಳನ್ನ ಸರಿಯಾದ ರೀತಿಯಲ್ಲಿ ಏನಾದ್ರು ನಾವು ಬಳಸ್ಕೊಳ್ದೇ ಇದ್ರೆ ಆ ವ್ಯಕ್ತಿಯ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯದ ಮೇಲೆ ಏನ್ ಮಾಡ್ತಕ್ಕಂಥದ್ದು ಪರಿಣಾಮವನ್ನು ಬೀಳ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನಾವು ನಕಾರಾತ್ಮಕ ಭಾವನೆಗಳನ್ನ ನಾವು ಎಲ್ಲವೂ ಕೆಟ್ಟವು ಅಂತ ಹೇಳಕ್ಕಾಗಲ್ಲ, ಸಕಾರಾತ್ಮಕ ಭಾವನೆಗಳು ಎಲ್ಲವೂ ಒಳ್ಳೆವು ಅಂತ ಹೇಳ್ಬಿಟ್ಟು ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಂಥ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವನೆಗಳನ್ನ ಏನ್ ಮಾಡ್ಬೇಕು, ನೀವು ಸಮತೋಲನದಲ್ಲಿ ಏನ್ ಮಾಡ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ನೀವು ಉತ್ತಮ ನಾಗರಿಕರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಆದ್ರೆ ಕೊನೆಯದಾಗಿ ಸಮತೋಲನಕ ಭಾವನೆಗಳು ಅಂದ್ರೆ ಜನರು ಎಲ್ಲಾ ರೀತಿಯ ಭಾವನೆಗಳನ್ನು ಸಂದರ್ಭಕ್ಕೆ ತಕ್ಕಂಗೆ ಏನ್ ಮಾಡ್ಬೇಕು, ಅಭಿವ್ಯಕ್ತಗೊಳಿಸ್ಬೇಕು. ಅಂದ್ರೆ ನಾವು ಸಮಾಜದಲ್ಲಿ ಬದುಕ್ತಿದೀವಪ್ಪ ಅಂತಂದ್ರೆ ಅಲ್ಲೇ ಮಾಡ್ಬೇಕು, ಸಂದರ್ಭಕ್ಕೆ ತಕ್ಕಂಗೆ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಭಾವನೆಗಳನ್ನ ಮಾಡಬೇಕು, ಅಭಿವ್ಯಕ್ತಗೊಳಿಸ್ಬೇಕು. ಆಮೇಲೆ ವ್ಯಕ್ತಿಯು ತನ್ನ ಜೀವನದ ಅವಧಿಯಲ್ಲಿ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಭಾವನೆಗಳನ್ನು ಅನುಭವಿಸಿರುತ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿದಾನೆ ಅಂತಂದ್ರೆ ಅವನಲ್ಲಿ ಸಕಾರಾತ್ಮಕ ಭಾವನೆಗಳು ಬಂದಿರುತ್ತೆ, ನಕಾರಾತ್ಮಕ ಭಾವನೆಗಳನ್ನು ಸಹ ಎರಡನ್ನೂ ಸಹ ಏನ್ ಮಾಡಿರ್ತಾನೆ, ಅವನು ಅನುಭವಿಸಿರ್ತಕ್ಕಂಥದ್ದು. ಹೌದಾನೆ? ಭಾವನೆಗಳು ತಾನು ಅನುಭವಿಸಿದ ಹಾಗೆ ಅವುಗಳನ್ನು ಸ್ವೀಕರಿಸಬೇಕು. ಅಂದ್ರೆ ಭಾವನೆಗಳನ್ನ ನಾವು ಯಾವ ರೀತಿ ಅನುಭವಿಸ್ತೀವೋ ಆದ್ರೆ ಅದೇ ರೀತಿ ಏನ್ ಮಾಡ್ಬೇಕು, ನಾವು ಸ್ವೀಕರಿಸ್ತಕ್ಕಂಥ ಗುಣವನ್ನು ಸಹ ಏನ್ ಮಾಡ್ಬೇಕು, ನಾವು ಕಲಿಬೇಕು. ಸ್ವೀಕರಿಸಿದ ನಂತರ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಏನ್ ಮಾಡ್ಬೇಕು, ಅಭಿವ್ಯಕ್ತಗೊಳಿಸ್ಬೇಕು. ಅಂದ್ರೆ ಭಾವನೆಗಳನ್ನ ನಾವು ತಗೊಂಡ್ಮೇಲೆ ಅದನ್ನೇನ್ ಮಾಡ್ಬೇಕು, ನಾವು ಸರಿಯಾದ ರೀತಿಯಲ್ಲಿ ಏನ್ ಮಾಡ್ಬೇಕು, ಅಭಿವ್ಯಕ್ತಗೊಳಿಸ್ತಕ್ಕಂಥ ಒಂದು ಜವಾಬ್ದಾರಿ ಆ ಮನುಷ್ಯನ ಮೇಲೆ ಇರ್ತಕ್ಕಂಥದ್ದು. ಅಂದ್ರೆ ನಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವುದು ಸಹಜ, ಅವುಗಳನ್ನು ತಡೆಯೋದು ಕಷ್ಟಕರ. ಅಂದ್ರೆ ಈ ನಕಾರಾತ್ಮಕ ಭಾವನೆಗಳಿದಾವೆ ತಾನೆ, ಅವನು ಅನುಭವಿಸೋದು ಸಹಜ, ಎಲ್ಲರೂ ಸಹ ಅನುಭವಿಸಿದೀವಿ. ಆದ್ರೆ ಅವುಗಳನ್ನು ತಡಿತಕ್ಕಂಥದ್ದು ಇದೆಯಲ್ಲ ಬಹಳ ಕಷ್ಟಕರ. ಆದ್ರೆ ಅವುಗಳನ್ನ ಸಮರ್ಪಕವಾದ ರೀತಿಯಲ್ಲಿ ಮಾಡ್ಬೇಕು, ನಾವು
ಅಭಿವ್ಯಕ್ತಗೊಳಿಸಿದಾಗ ಮಾತ್ರ ನಾವು ಉತ್ತಮವಾಗಿರ್ತಕ್ಕಂಥ ಮಾನಸಿಕ ಆರೋಗ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿ, ಉತ್ತಮ ನಾಗರಿಕರಾಗಿ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕ್ಬೋದು. ಅಂತಂದ್ರೆ ಇಲ್ಲೇನಪ್ಪ ಅಂದ್ರೆ ಮಾನಸಿಕ ಆರೋಗ್ಯ ಮತ್ತೆ ಭಾವನೆಗಳು ಬಹಳ ಈ ಮನುಷ್ಯನ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತೇವೆ. ಆದ್ರಿಂದ ಮಕ್ಕಳೇ, ನೀವು ಏನ್ ಮಾಡ್ಬೇಕು? ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಭಾವನೆಗಳನ್ನ ಏನ್ ಮಾಡ್ಬೇಕು? ಸಮ ಪ್ರಮಾಣದಲ್ಲಿ ನೀವೇನಾದ್ರು ತಗೊಂಡು ಹೋಗಿದ್ದೆ ಆದ್ರೆ ನಿಜವಾಗ್ಲೂ ಸಹ ಉತ್ತಮ ನಾಗರಿಕರಾಗಿ ಬದುಕಲಿಕ್ಕೆ ಹೊಂದಲಿಕ್ಕೆ ಏನಾಗ್ತದೆ ಇಲ್ಲಿ ಸಾಧ್ಯ ಆಗ್ತಕ್ಕಂಥದ್ದು.